ಗೈಸ್, ಸೊ ಜಾಬ್ ಇದೆ ಅಂತ ನಿಮಗೆ ಸೇಫ್ ಫೀಲ್ ಆಗ್ತಿದೆಯಾ? ಹಾಗಾದ್ರೆ ಇಲ್ಲಿ ಕೇಳಿ, ಈಗ ಹೇಳ್ತೀನಿ ನಾನು. ಒನ್ ಇನ್ಕಮ್ ಮೇಲೆ ನೀವು ತುಂಬಾ ಯಾವತ್ತು ಟ್ರಸ್ಟ್ ಇರಬೇಡಿ. ಯಾಕಂದ್ರೆ ಸಿಚುವೇಶನ್ ಯಾವ ರೀತಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ರೈಟ್? ಸೊ ಇವಾಗ ತುಂಬಾ ಜನ ಆಲ್ರೆಡಿ ಜಾಬ್ ಮಾಡ್ತಿದ್ದಾರೆ, ರೈಟ್? ಸೊ ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿ ಬಂದ್ಮೇಲೆ ಏನಾಗುತ್ತೆ, ನಮ್ಮೆಲ್ಲ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ಡೆಫಿನೆಟ್ಲಿ ನಮ್ಮ ಅಕೌಂಟ್ ಅಲ್ಲಿ ಏನು ಉಳಿಯೋದು? ಜೀರೋ, ರೈಟ್? ಸೊ ಹಾಗಾಗಿ ಅಗೇನ್ ಮತ್ತೆ ಮಂತ್ ಎಂಡ್ ಬಂದ್ರೆ ಮತ್ತೆ ಅದೇ ಸೇಮ್ ಟೆನ್ಷನ್. ಸೊ ಇದಕ್ಕೆ ರೀಸನ್ ಏನಂದ್ರೆ ಅರ್ನಿಂಗ್ ಇಲ್ಲ ಅನ್ನೋದಲ್ಲ. ಸೊ ನಾವು ಒನ್ ಸೋರ್ಸ್ ಮೇಲೆ, ಅಂದ್ರೆ ಒನ್ ಇನ್ಕಮ್ ಸೋರ್ಸ್ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ ಸೊ ನಮಗೆ ಅದೊಂದು ಅನ್ಸೇಫ್ಟಿ ಕಾಣ್ತಾರೆ. ಸೊ ಅಂಡ್ ಆಲ್ಸೋ ನಮ್ಮ ಅಕೌಂಟ್ ಕೂಡ ಜೀರೋ ಉಳಿತಾರೆ. ಸೊ ಹಾಗಾಗಿ ಫ್ರೀ ಟೈಮ್ ನಲ್ಲಿ ನೀವು ಎಕ್ಸ್ಟ್ರಾ ಒಂದು ಸ್ಕಿಲ್ ಬಿಲ್ಡ್ ಮಾಡಿದ್ರೆ ಅದು ನಿಮ್ಮ ಫ್ಯೂಚರ್ ಅಲ್ಲಿ ಆ ಸೋರ್ಸಸ್ ಆಗಿ ಇನ್ಕಮ್ ಆಗುತ್ತೆ. ಸೊ ಆ ಇನ್ಕಮ್ ಏನಾಗುತ್ತೆ, ಡೆಫಿನೆಟ್ಲಿ ಗ್ರೋ ಆಗುತ್ತೆ. ಸೊ ಅದೊಂದು ಜಸ್ಟ್ ಗ್ರೀಡ್ ಅಲ್ವೇ ಅಲ್ಲ, ಅದು ನಿಮಗೆ ಒಂದು ಸೆಕ್ಯೂರಿಟಿ ಸಿಗುತ್ತೆ. ಸೊ ಯಾವಾಗ ಅಂಡ್ ಆಲ್ಸೋ ಡೋಂಟ್ ನೋ ಗೈಸ್, ಸೊ ಯಾವ ಸಿಚುವೇಶನ್ ಇನ್ ಟುಮಾರೋ ಇರ್ಬೋದು, ಸೊ ಫ್ಯೂಚರ್ ಅಲ್ಲಿ ಯಾವ ಸಿಚುವೇಶನ್ ಬರುತ್ತೆ ಅಂತ, ರೈಟ್? ನಮಗೆ ಅನ್ಎಕ್ಸ್ಪೆಕ್ಟೆಡ್ ಬಂದೇ ಬರುತ್ತೆ. ಸೊ ಅವಾಗ ನಾವು ಡಬಲ್ ಇನ್ಕಮ್ ಮೇಲೆ ನಾವು ಡಿಪೆಂಡ್ ಆಗಿದ್ರೆ ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಫ್ಯೂಚರ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ರೈಟ್? ನೀವು ಕೂಡ ಸಿಂಗಲ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ರೆ, ನಾನು ಕೂಡ ಡಬಲ್ ಇನ್ಕಮ್ ನ ಮಾಡೋದಕ್ಕೆ ಮಾಡ್ತೀನಿ ಅಂತ ಡೆಫಿನೆಟ್ಲಿ ನೀವು ಮುಂದಾಗಿದ್ರೆ, ಸೊ ಎಕ್ಸ್ಟ್ರಾ ಸ್ಕಿಲ್ ಅಂತ ಟೈಪ್ ಮಾಡಿ, ನಾನು ನಿಮಗೆ ಪರ್ಸನಲಿ ಗೈಡ್ ಮಾಡ್ತೀನಿ ಹೇಗೆ ನೀವು ಸ್ಕಿಲ್ ನ ಯೂಸ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಬೇಕನ್ನೋದು. ಅಂಡ್ ಆಲ್ಸೋ ಗೈಸ್, ನನ್ನ ಕಾಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ, ಈ ರೀಲ್ ನನ್ನ ಡಿಮ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಬೋದು. ಅಂಡ್ ನನ್ನ ಅಕೌಂಟ್ ನ ಫಾಲೋ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದಷ್ಟು ಅಪಾರ್ಚುನಿಟಿ ಬರುವ ಅಲ್ಲಿವರೆಗೂ